ಓಂ ನದಂಬಬೋಧದೀನಾಂ ನದನ್ಯೋ ಯುವತೀನಾಂ ಪತಿಂಬೋ ಅಜ್ಞಾನಾಂ ಧೇನೂನಾಂ ವಿಶುದ್ಧಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅನುಶಾಸನ ಪರ್ವಣಃ ದ್ವ್ಯಧಿಕಃ ತ್ರಿಶತತಮಃ 302ನೇಯ ಅಯಂ ಭಾಗಃ. ಋಗ್ವೇದಸ್ಯ ಅಷ್ಟಮೇ ಮಂಡಲೆ ಪ್ರೋಕ್ತಸ್ಯ ನದಂಬಭೂತತೀನಾಂ ನದನ್ಯೋ ಯುವತೀನಾಂ ಪತಿಂಬೋ ಅಜ್ಞಾನಾಂ ಧೇನೂನಾಂ ವಿಶುದ್ಧಸಿ ಇತಿ ಮಂತ್ರಸ್ಯ ಪಾದಯೋಃ ದ್ವಯೋಃ ಪಾದಯೋಃ ಏವಂ ಋಗ್ವೇದೆ ದಶಮೇ ಮಂಡಲೆ ಪ್ರೋಕ್ತಸ್ಯ ತಜಿದಾಸ ಭುವನೇಷು ಜ್ಯೇಷ್ಠಂ ಯತೋ ಜಜ್ಞ ಉಗ್ರಸ್ತ್ವೇಷ ನೃಮ್ನೋ ಸದ್ಯೋ ಜಜ್ಞಾನೋ ನಿರಿಣಾತಿ ಶತ್ರೂನ್ ಅನುಯಂ ವಿಶ್ವೇ ಮದಂತಿ ಉಮಾಃ ಇತ್ಯಾದಿಕಸ್ಯ ಮಂತ್ರಸ್ಯ ಚ ಪಾದಾನಾಂ ಸಂಯೋಜನೇನ ಯಾ ಬೃಹತಿ ಸಂಪದ್ಯತೆ ತಾಸಾಂ ಬೃಹತಿ ಮಂತ್ರಾಣಾಂ ಶ್ರವಣಂ ಅಮರಪ್ರಭೋಃ ಇತಿ ನಾಮಪರ್ಯಂತಂ ಸಮಾಪ್ಯತ. ಇಲ್ಲಿಯವರೆಗೆ ಅಮರಪ್ರಭು ಅನ್ನುವ ನಾಮದವರೆಗೆ ವಿಷ್ಣು ಸಹಸ್ರನಾಮ ಪ್ರವಚನದ ಭಾಗ ಮುಕ್ತಾಯ ಕಂಡಿದೆ. ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಬರುವಂತಹ ಕೆಲವು ಮಂತ್ರಗಳಿವೆ. ಸದ್ಯೋಜ ಜ್ಞಾನೋ ನಿರಿಣಾತಿ ಶತ್ರೂನ್ ಅನುಯಂ ವಿಶ್ವೇ ಮದಂತಿ ಉಮಾಃ ತಜಿದಾಸ ಭುವನೇಷು ಜ್ಯೇಷ್ಠಂ ಯತೋ ಜಜ್ಞ ಉಗ್ರಸ್ತ್ವೇಷ ನೃಮ್ನೋ ಇತ್ಯಾದಿ ಮಂತ್ರಗಳು. 10ನೇ ಮಂಡಲದಲ್ಲಿ 69ನೇಯ ಅನುವಾಕ, ಅಲ್ಲಿ ಬರುವಂತಹ 10ನೇ ಮಂಡಲದ 120ನೇ ಅನುವಾಕ, ಅಲ್ಲಿ ಬರುವಂತಹ ಕೆಲವು ಮಂತ್ರಗಳು. ಅವುಗಳನ್ನು 8ನೇ ಮಂಡಲದ 69ನೇ ಅನುವಾಕದ ಮಂತ್ರಗಳ ಜೊತೆಗೆ ಸಂಯೋಜನೆ ಮಾಡಿದಾಗ ಏನು ಬೃಹತಿ ಮಂತ್ರಗಳು ಸಂಪಾದಿತ ಆಗಿದ್ದವು ಅಂಥ ಒಂದೊಂದು ಬೃಹತಿ ಮಂತ್ರ ಯಾವ್ಯಾವ ಭಗವಂತನ ನಾಮವನ್ನು ವ್ಯಾಖ್ಯಾನಿಸಿತ್ತು ಅನ್ನೋದನ್ನು ನೋಡಿದ್ದೇವೆ. ಮತ್ತೆ ಇದೇ 8ನೇ ಮಂಡಲದ 69ನೇ ಅನುವಾಕದ ನದಂಬಭೂತತೀನಾಂ ನದನ್ಯೋ ಯುವತೀನಾಂ ಇವೇ ಪಾದಗಳ ಜೊತೆಗೆ 10ನೇ ಮಂಡಲದಲ್ಲಿ 169ನೇ ಅನುವಾಕ ಆದ ಬಳಿಕ 54ನೇ ಅನುವಾಕದಲ್ಲಿ ಬರುವಂತಹ ಮತ್ತು ಕೆಲವು ಮಂತ್ರಗಳ ಜೊತೆಗೆ ಸಂಯೋಜನೆ ಮಾಡಿದ್ದನ್ನು ಕೂಡ ನಾವು ನೋಡಿದೆವು. ಹೀಗೆ 10ನೇ ಮಂಡಲದಲ್ಲಿ ಬೇರೆ ಬೇರೆ ಕಡೆ ಬಂದಿರುವಂತಹ ಮಂತ್ರಗಳು, ಋಗ್ವೇದದ 6ನೇ ಮಂಡಲದಲ್ಲಿ ಬಂದಿರುವಂತಹ ಕೆಲವು ಮಂತ್ರಗಳು, ಮತ್ತೆ 3ನೇ ಮಂಡಲದಲ್ಲಿ 51ನೇ ಅನುವಾಕದಲ್ಲಿ ಬಂದಿರುವಂತಹ ಮಂತ್ರಗಳು, ಇವನ್ನೆಲ್ಲ 8ನೇ ಮಂಡಲದ ನದಂಬಭೂತತೀನಾಂ ನದನ್ಯೋ ಯುವತೀನಾಂ ಮತ್ತು ಪತಿಂಬೋ ಅಜ್ಞಾನಾಂ ಧೇನೂನಾಂ ವಿಶುದ್ಧಸಿ ಇತ್ಯಾದಿ ಪಾದಗಳು ಮತ್ತು ಅರ್ಧಗಳ ಜೊತೆಗೆ ಹೊಂದಿಸಿಕೊಂಡಾಗ ಅನೇಕ ಬೃಹತಿ ಮಂತ್ರಗಳು ಆಗಿದ್ದವು. 50 ಬೃಹತಿ ಮಂತ್ರಗಳು. ಅಮರಪ್ರಭವೇ ನಮಃ, ಅಮರಪ್ರಭು ಅನ್ನುವ ಶಬ್ದ 50ನೇ ಮಂತ್ರ, 50ನೇ ನಾಮ ವಿಷ್ಣು ಸಹಸ್ರನಾಮದಲ್ಲಿ. ಶೇಷಚಂದ್ರಿಕಾಚಾರ್ಯರು ಅಥವಾ ರಘುನಾಥ ತೀರ್ಥರು ಅದನ್ನು ವರ್ಣನೆ ಮಾಡುವಂತೆ. ಅಮರಪ್ರಭು ಮೂರ್ತ್ಯಂತಹ ಮತ್ಸ್ಯವರ್ಗಸ್ತು ಚೋದಿತಃ ನಾರಾಯಣ ಪ್ರಿಯತಾಮೇ ಪ್ರಭು ಪುನರ್ನಾರಾಯಣ ಪುನಃ ಅಂತ ಅವರು ಈ ಒಂದು ಶ್ಲೋಕವನ್ನ ಅಲ್ಲಿ ರಚಿಸ್ತಾರೆ. ಲಕ್ಷ್ಮೀನಾರಾಯಣ ಪೂಜ್ಯಪಾದಾನಾಂ ಶಿಷ್ಯೇಣ, ಲಕ್ಷ್ಮೀನಾರಾಯಣ ತೀರ್ಥರ ಶಿಷ್ಯರಾದ ರಘುನಾಥ ತೀರ್ಥರು ರಚಿಸಿದ ತತ್ವಸಾರ ವ್ಯಾಖ್ಯಾದಲ್ಲಿ ಬೃಹತಿ ಸಹಸ್ರ ಸಾಗರದಲ್ಲಿ ಮೊದಲನೇ ದ್ವೀಪ, ಬೃಹತಿ ಸಹಸ್ರ ಅನ್ನೋದೊಂದು ದೊಡ್ಡ ಸಾಗರ, ಅದರ ಮೊದಲನೇ ದ್ವೀಪದಲ್ಲಿ
4ನೇ ಸೂಕ್ತಂ ಆತ್ಮ ಪ್ರಕರಣಂ ಚ ಸಮಾಪ್ತಂ ಅಂತ ಅವರು ವರ್ಣಿಸಿದ್ದಾರೆ. ಈ 8ನೇ ಮಂಡಲದ 69ನೇ ಮಂತ್ರವನ್ನ ಆಚಾರ್ಯರು ಕರ್ಮ ನಿರ್ಣಯದಲ್ಲಿ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಆಚಾರ್ಯರದೇ ವಾಕ್ಯಗಳಲ್ಲಿ ಅದನ್ನ ಒಂದು ಬಾರಿ ನೋಡುವುದು ಈಗಿನ ಈ ಭಾಗದ ಉದ್ದೇಶ. ಓದತೀನಾಂ ನದಂಬ ಓದತೀನಾಂ ಯೋ ಯುವತೀನಾಂ ಅಂತ ಬಂತಲ್ಲ, ಅಲ್ಲಿ ಓದತೀನಾಂ ಅಂದ್ರೆ ಉಂದನ ಕರ್ತೃಣಾಂ ವಹ ಅಪಾಂ ಭವದೀಯಾನಾಂ ಪತಿಂ ವಹ ಪುರುಷಂ ಪ್ರಾಣಂ ನದಂ ನದನಕರ್ತಾರಂ ಪ್ರತಿ ವಿಶುದ್ಧಸಿ ಪತಿರ್ಭವತಿ ಸೃಷ್ಟೌ ಯಹ ಪ್ರಾಣಃ ತಂ ತಂ ಪ್ರತಿ ಪತಿರ್ಭವಸೀತಿ ನದಮಿತಿ ಪುನರ್ವಚನಂ. ಯೋ ಯುವತೀನಾಂ ಗಮನಶೀಲಾನಾಂ ಆಕಾಶೇ ಪೋಪ್ಲೂಯಮಾನಾನಾಂ ಅಗ್ನ್ಯಾನಾಂ ಧೂಮರೂಪೇಣ ಅದಾಹ್ಯಾನಾಂ ರೇತೋರೂಪೇಣ ಅಜರಾಣಾಂ ವಾ ಧೇನೂನಾಂ ಜಗತ್ಪೋಷಕಾನಾಂ ಧಿನುಪುಷ್ಟೌ ಇತಿ ಧಾತೋಃ ತಾ ನದೇನ ವಿಹರತಿ ಇತ್ಯಾದಿ ಶ್ರುತೇಃ. ಅಪಾಂ ಅಂತೇನಿದೆಯಲ್ಲ, ನೀರಿಗೆ, ವಹ ಅಪಾಂ ಭಗವಂತನೇ ನಿನ್ನ ನೀರಿಗೆ, ಓದತೀನ ಅಂದ್ರೆ ತೋಯಿಸುವಂತಹ, ಒದ್ದೆ ಮಾಡುವಂತಹ, ವಹ ಅಪಾಂ ನಿಮ್ಮ ನೀರಿಗೆ, ಪತಿಂ ಒಡೆಯನು, ವಹ ಪುರುಷಂ ನಿಮ್ಮ ಭೃತ್ಯನೂ ಆದ, ನದಂ ಶಬ್ದ ಮಾಡುವವನು ಅಂತ ಅರ್ಥ. ಬೀಸುವಾಗ ಶಬ್ದ ಮಾಡ್ತಾನೆ ಈ ಪ್ರಾಣ, ಅವನಿಗೆ ನೀನು ವಿಶುದ್ಧಿಸಿ ನಿಯಾಮಕನಾಗಿದ್ದೆ. ನದಂ ನದಂ ಅಂತ 2 ಬಾರಿ ಬಂದಿದೆ. ಅದಕ್ಕೆ ಕಾರಣ ಏನು? ಪ್ರತಿ ಸೃಷ್ಟಿಯಲ್ಲೂ ಕೂಡ ಈ ಪ್ರಾಣ ಬಂದಿರ್ತಾನೆ, ಒಬ್ಬೊಬ್ಬ ಪ್ರಾಣ ಇರ್ತಾನೆ. ಯಾರು ವಾಯು ಪದವಿಗೆ ಬರ್ತಾನೆ ಅವರೆಲ್ಲರಿಗೂ ಕೂಡ ನೀನೇ ನಿಯಾಮಕನಾಗಿದ್ದಿ ಅಂತ ಅದರ ತಾತ್ಪರ್ಯ. ಹೀಗೆ ನದಂ ನದಂ ಅಂತ ದ್ವಿವಚನವನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಯೋ ಯುವತೀನಾಂ ಅಂದ್ರೆ ಸದಾ ಆಕಾಶದಲ್ಲಿ ಸಂಚರಿಸುವಂತಹ, ಆಕಾಶದಲ್ಲಿ ತೇಲುತ್ತ ಸಂಚರಿಸುವಂತಹ, ಪೋಪ್ಲೂಯಮಾನಾನಾಂ ಅಂತ ಅದಕ್ಕೆ ಹೇಳಿದ್ದಾರೆ. ಈ ನೀರು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ಅಗ್ನ್ಯಾನಾಂ ಧೂಮ ರೂಪದಿಂದ ದಾಹ ಮಾಡ್ಲಿಕ್ಕೆ ಆಗೋದಿಲ್ಲ. ಧೂಮು ಹೊಗೆಯ ರೂಪದಲ್ಲಿ ಅಲ್ಲಿ ಇದ್ದೇ ಇರ್ತದೆ. ನೀರು ಭೂಮಿಯಲ್ಲಿದ್ದದ್ದು ಆವಿಯಾಗಿ ಹೋಗಬಹುದು, ಆದ್ರೆ ಆವಿಯಾಗಿ ಮತ್ತೊಂದು ರೂಪದಿಂದ ಅಲ್ಲಿ ಇದ್ದೇ ಇರ್ತದೆ. ಅಥವಾ ಈ ನೀರು ಪುರುಷನ ರೇತೋ ರೂಪದಿಂದ, ತೇಜಸ್ಸಿನ ರೂಪದಿಂದ ಆದರೂ ಇದ್ದೇ ಇರ್ತದೆ. ಧೇನೂನಾಮ್ ಅಂತ ಬಂದಿದೆ. ಧೇನೂನಾಮ್ ಅಂದ್ರೆ ಜಗತ್ತಿಗೆ ಪೋಷಣೆಯನ್ನು ಕೊಡುವಂಥದ್ದು ಅಂತ ಅರ್ಥ. ಈ ನೀರು ಜಗತ್ತಿಗೆ ಪೋಷಣೆ ಕೊಡುವುದು ನಮ್ಗೆ ಗೊತ್ತಿದ್ದೇ ಇದೆ. ತಾಹ ನದೇನ ವಿಹರತಿ ಮುಂತಾಗಿ 2 ಐತರೇಯ ಬ್ರಾಹ್ಮಣದ ಖಂಡದಲ್ಲಿ ನದಂ ಅಂತ ಹೀಗೆ ಶಬ್ದ ಇದೆ. ತಾಹ ನದೇನ ವಿಹರತಿ, ನದ ಎಂಬ ಶಬ್ದಗಳಿಗೆ ಶಬ್ದ ಪ್ರಯೋಗ ಅಲ್ಲಿರುವುದರಿಂದ ಅದರ ಮೂಲಕ ಹೀಗೆ ವಿಹರಣ ಮಾಡಬೇಕು. ಈ ಶಬ್ದಗಳನ್ನ, ಈ ಪಾದಗಳನ್ನು ಜೋಡಿಸಿ ಬೃಹತಿ ಮಂತ್ರಗಳನ್ನು ಸಂಪಾದನೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ನದ ಮೊದಲಾದ ಶ್ರುತಿಗಳಿಗೆ ಉಪನಿಷತ್ತೇ ಅದನ್ನು ವ್ಯಾಖ್ಯಾನ ಮಾಡಿದೆ. ಹಿಂದೆ ಭಗವಂತರಾಯರು ಅದಕ್ಕೇನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಪಯಸಾ ಸೇಚಕಾನಾಂ ದೇಶಾತ್ ದೇಶಾಂತರ ಗಮನಶೀಲಾನಾಂ ಅಗ್ನ್ಯಾನಾಂ ಹಂತುಂ ಅಯೋಗ್ಯಾನಾಂ ಧೇನೂನಾಂ ಗವಾಂಪತಿಂ ವಾಯುಂ ಪ್ರತಿ ವಿಶುದ್ಧಸೀತಿ ವಾ ವಾಯುರ್ವಾವ ಗವಾಂಪತಿ ಇತಿ ಶ್ರುತೇ ಧೇನು ಶಬ್ದಾಚ್ಚ. ಇದೇ ಮಂತ್ರಕ್ಕೆ ಮತ್ತೊಂದು ಅರ್ಥನೂ ಹೀಗಾಗ್ತದೆ. ಇಲ್ಲಿ ಧೇನು ಅಂದ್ರೆ ನೀರು ಅಂತ ಹಿಂದೆ ಅರ್ಥ ಮಾಡಿದ್ವಿ, ಈಗ ಗೋವು ಅಂತಾನೆ ಅರ್ಥ ಮಾಡೋಣ. ಪಯಸಾ ಸೇಚಕಾನಾಂ ತಮ್ಮ ಹಾಲಿನಿಂದ ಎಲ್ಲರ ಹೊಟ್ಟೆಯನ್ನ ಒದ್ದೆ ಮಾಡುವಂಥದ್ದು. ಆ ಗೋವಿನ ಕ್ಷೀರದಿಂದಲೇ ಎಲ್ಲಾ ಪ್ರಾಣಿಗಳು ಕೂಡ ಬದುಕಿವೆ. ಯೋಯುವತಿ ಅಂದ್ರೆ ಒಂದು ಶಬ್ದದಿಂದ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಯಾವತ್ತೂ ಸಂಚಾರ ಮಾಡ್ತಾ ಇರ್ತವೆ ಗೋವುಗಳು ಅಂತ ಅರ್ಥ.
ಅಜ್ಞಾನ ಅಂದ್ರೆ ಯಾವತ್ತೂ ಕೊಲ್ಲಬಾರದಂಥ ವಧೆಗೆ ಯೋಗ್ಯವಲ್ಲದ ಆ ಗೋವುಗಳಿಗೆ ಒಡೆಯನೇ ಪ್ರಾಣ. ಆ ಪ್ರಾಣನಿಗೆ ಒಡೆಯ ನೀನು. ವಾಯುರು ಆವ ಗವಾಂಪತಿ ಅಂತ ವೇದವಾಕ್ಯವೇ ಇದೆ. ವಾಯು ಈ ಗೋವುಗಳೆಲ್ಲದಕ್ಕೂ ಕೂಡ ಒಡೆಯ ಅಂತ ಅದರ ಅರ್ಥ. ಧೇನು ಶಬ್ದಾಚ ಮುಂತು ಅಲ್ಲಿ ಧೇನು ಶಬ್ದವೂ ಇದೆ. ಓದತೀನಾಂ ಭಕ್ತ್ಯಾ ಸೇಚಕಾನಾಂ ಯೋ ಯುವತೀನಾಂ ಅತಿಶಯೇನ ಆತ್ಮತತ್ವ ಅವಗಾಮಕಾನಾಂ ಅಜ್ಞಾನಾಂ ನಿತ್ಯಾನಾಂ ಧೇನೂನಾಂ ಧರ್ಮಾರ್ಥಕಾಮ ಮೋಕ್ಷ ಪೋಷಕಾಣಾಂ ವಾಚಾಂ ಪತಿಂ ವಾಯುಂ ಪ್ರತಿ ಪ್ರತಿರ್ಭವತೀತಿ ವಾ. ಇದು ವೇದ ಪರವಾಗಿ, ಧೇನು ಅನ್ನೋ ಶಬ್ದಕ್ಕೆ ವೇದ ಪರವಾಗಿ ಮಾಡಿದಂತಹ ಕೊನೆಯ ಅರ್ಥ. ವಾಚಂ ಧೇನು ಉಪಾಸೀತ ತಸ್ಯಾಶ್ಚತ್ವಾರ ಸ್ತನಾಃ ಸ್ವಾಹಾಕಾರೋ ವಷಟ್ಕಾರೋ ಹಂತಕಾರಃ ಸ್ವಧಾಕಾರಃ ಇತಿ ತಸ್ಯಾಹ ದ್ವೌ ಸ್ತನೋ ದೇವಾಃ ಉಪಜೀವಂತಿ ಸ್ವಾಹಾಕಾರಂ ಚ ವಷಟ್ಕಾರಂ ಚ ಹಂತಕಾರಂ ಮನುಷ್ಯಾಃ ಸುಧಾಕಾರಂ ಪಿತರಃ ತಸ್ಯಾಃ ಪ್ರಾಣಋಷಭೋ ಮನೋವತ್ಸಃ ಇತಿ ಶ್ರುತಿಭ್ಯಃ. ಓದತಿ ಅಂದ್ರೆ ನಮ್ಮ ಹೃದಯವನ್ನು ತಟ್ಟುವ ಮುಟ್ಟುವ ಅಂತ ನಾನು ಅರ್ಥ ಹೇಳ್ತಾ ಇದ್ದೆ, ಆರಂಭದಿಂದ ಅದನ್ನು ಹೇಳ್ತಾ ಬಂದಿದ್ದೇನೆ. ಭಕ್ತಿ ರಸದಿಂದ ನಮ್ಮ ಹೃದಯವನ್ನು ಒದ್ದೆ ಮಾಡುವಂಥದ್ದು ಅಂತ ಅರ್ಥ. ಯೋ ಯುವತಿ ಅಂತಂದ್ರೆ ಅಧ್ಯಾತ್ಮ ತತ್ವ ಅವಗಮಕಾನ ಅಂತ ಬಂದಿದೆ, ಆತ್ಮತತ್ವವನ್ನು ತಿಳಿಸುವಂಥದ್ದು ಅಂತ ಆ ಯೋ ಯುವತಿ ಅನ್ನೋ ಶಬ್ದಕ್ಕೆ ಅರ್ಥ. ನಾನು ಅದನ್ನ ನಿತ್ಯ ತರುಣಿಯರಾದವರು ಅಂತ ಅರ್ಥವನ್ನ ಇಟ್ಕೊಂಡಿದ್ದೆ. ಕಾರಣ ಏನಂದ್ರೆ ನದಂಬೋದತೀನಾಂ ನದಂ ಯೋ ಯುವತೀನಾಂ ಇವೆರಡು ಶಬ್ದಗಳು, ಇವೆರಡು ಪಾದಗಳು ಒಂದು ಬೃಹತಿ ಮಂತ್ರದಲ್ಲಿ ಬರ್ತಾ ಇದ್ದವು. ಪತಿಂಬೋ ಅಜ್ಞಾನಾಂ ತ್ವಂ ಧೇನೂನಾಂ ವಿಶುದ್ಧಸಿ ಅಂತನ್ನುವುದು ಇನ್ನೊಂದು ಪಾದದಲ್ಲಿ ಬರ್ತಾ ಇತ್ತು. ಆದ್ರಿಂದ ಯೋ ಯುವತಿ ಅನ್ನೋ ಶಬ್ದಕ್ಕೆ ನಾನು ನಿತ್ಯ ನೂತನವಾದ್ದು ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಆದ್ರೆ ಆಚಾರ್ಯರು ಹೇಳಿದ ಅರ್ಥ ಯೋ ಯುವತಿ ಅನ್ನೋದಕ್ಕೆ ಆತ್ಮತತ್ವವನ್ನು ತಿಳಿಸುವಂಥದ್ದು ಅಂತಿದೆ. ಆಚಾರ್ಯ ಹೇಳಿದ ಅರ್ಥವನ್ನು ನಾವು ಗಮನದಲ್ಲಿಟ್ಕೊಂಡು ಆಮೇಲೆ ನಾನು ಹೇಳಿದಂತಹ ಅರ್ಥವನ್ನು ಅನುಸಂಧಾನ ಮಾಡ್ಕೊಳ್ಬೇಕಷ್ಟೆ. ಮತ್ತೆ ಈ ವೇದಗಳೆಂಬ ಧೇನುಗಳು ಅವು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪೋಷಿಸುವುದರಿಂದ ಅವುಗಳಿಗೆ ಧೇನು ಅಂತ ಕರೀತಾರೆ. ಅವುಗಳಿಗೆ ಒಡೆಯನೇ ಈ ಪ್ರಾಣ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ವೇದಗಳನ್ನ ಗೋವು ಅಂತ ತಿಳಿದು ಉಪಾಸನೆ ಮಾಡಬೇಕು ಅಂತಿದೆ. ಆ ಗೋವಿಗೂ 4 ಸ್ತನಗಳಿವೆ, ಸ್ವಾಹಾಕಾರ, ವಷಟ್ಕಾರ, ಹಂತಕಾರ ಮತ್ತು ಸದಾಕಾರ ಎಂಬುದಾಗಿ. ಅಲ್ಲಿ ಸ್ವಾಹಾಕಾರ ಮತ್ತು ವಷಟ್ಕಾರ ಎಂಬ 2 ಸ್ತನಗಳನ್ನು ದೇವತೆಗಳು ಆಶ್ರಯಿಸಿಕೊಂಡು ಬದುಕಿದ್ದಾರೆ. ಯಾಕೆಂದ್ರೆ ಆ ದೇವತೆಗಳಿಗೆ ನಾವು ಆಹುತಿ ಕೊಡುವಾಗ ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ ಇತ್ಯಾದಿ ರೂಪದಲ್ಲಿ ಆಹುತಿ ಕೊಡ್ತೇವೆ. ಮತ್ತೆ ವಷಟ್ ಇತ್ಯಾದಿ ರೂಪವಾಗಿ ಅವರಿಗೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡ್ತೀವಿ, ಶಿಖಾಯ ವಷಟ್ ಇತ್ಯಾದಿ ರೂಪದಲ್ಲಿ. ಹೀಗೆ ಇವೆರಡನ್ನು ಅವಲಂಬಿಸಿರುವಂಥವರು ದೇವತೆಗಳು ಅಂತ ಅದರ ಅರ್ಥ. ಮುಂದೆ ಹಂತಕಾರ ಎಂಬ ಸ್ತನವನ್ನ ಮನುಷ್ಯರು ಅವಲಂಬಿಸಿದ್ದಾರೆ. ಅದಕ್ಕಾಗಿ ಈ ಬಲಿಹರಣ ಮೊದಲಾದ ಕಾರ್ಯಗಳಲ್ಲಿ ದೇವತೆಗಳಿಗೆ ಆಹುತಿ ಕೊಡುವಾಗ ಸ್ವಾಹ ಇತ್ಯಾದಿ ಹೇಳ್ತಾರೆ, ಧರ್ಮಾಯ ಸ್ವಾಹ, ಅಧರ್ಮಾಯ ಸ್ವಾಹ ಇತ್ಯಾದಿ. ಮನುಷ್ಯನಿಗೆ ಹೇಳುವಾಗ ಮನುಷ್ಯೇಭ್ಯ ಹಂತ ಅಂತ ಹೇಳ್ತಾರೆ. ಮನುಷ್ಯರಿಗೂ ಒಂದು ಆಹುತಿ ಇದೆ ಅಲ್ಲಿ. ಮತ್ತೆ ಪಿತೃಗಳು ಸ್ವಧಾ ಎಂಬ ಸ್ತನವನ್ನ ಆಶ್ರಯಿಸಿದ್ದಾರೆ. ಇವು 4 ಈ ವೇದ ರೂಪವಾದಂತಹ ಗೋವಿಗೆ ಸಂಬಂಧಪಟ್ಟದ್ದು. ಪಿತೃಭ್ಯ ಸ್ವಧಾ ಅಂತಾನೆ ಬಲಿಹರಣದಲ್ಲೂ ಹೇಳ್ತಾರೆ, ಮತ್ತೆ ಪಿತೃತರ್ಪಣ, ಪಿಂಡ ಪ್ರದಾನ ಇತ್ಯಾದಿ ಕಡೆಯಲ್ಲೂ ಹೇಳ್ತಾರೆ, ನಮಗದು ಗೊತ್ತಿದೆ. ಈ ಒಂದು ಗೋವಿಗೆ ವಾಯುದೇವನೇ ಪತಿ, ಮತ್ತೆ ರುದ್ರನೇ ಆ ಕರು ಆ ಗೋವಿಗೆ ಅಂತ ಅರ್ಥ. ಅದನ್ನ ಬೃಹದಾರಣ್ಯಕ ಭಾಷ್ಯದಲ್ಲಿ ಸರಸ್ವತೀತು ಗೋರೂಪ ತಸ್ಯಾ ದೇವಾದಯೋ ಖಿಲಾಹ ಸ್ತನಾನೇವೋಪಜೀವಂತಿ ತಸ್ಯಾ ವಾಯು ಪತಿ ಪ್ರಭು ವತ್ಸೋ ಮನೋಭಿಮಾನ್ಯಸ್ಯ ಸರಸ್ವತ್ಯಾ ಸದಾಶಿವ ಇತಿ ಪ್ರಭಂಜನೆ ಅಂತ ಪ್ರಭಂಜನ ಅನ್ನುವ ನಾಮ ಒಂದು ಗ್ರಂಥವನ್ನು ಉದ್ಧರಿಸಿ ಆಚಾರ್ಯ ಹೇಳ್ತಾರೆ. ಸರಸ್ವತಿ ಧೇನು ರೂಪವುಳ್ಳವಳಾಗಿದ್ದಾಳೆ. ದೇವಾದಿಗಳೆಲ್ಲರೂ ಕೂಡ ಅವಳ ಸ್ತನಗಳನ್ನೇ ಅವಲಂಬಿಸಿ ಬದುಕಿದ್ದಾರೆ. ವಾಯುದೇವ ಅವಳ ಪತಿ
ಮನೋಭಿಮಾನಿಯಾದ ರುದ್ರನೇ ಅವಳ ಕರು ಅಂತ ಅದು ಈ 7ನೇ ಅಧ್ಯಾಯದಲ್ಲಿ 10ನೇ ಬ್ರಾಹ್ಮಣದಲ್ಲಿ ಬರುವಂತಹ ಒಂದು ಉಪಾಸನ, ಅದನ್ನೇ ಈ ವಾಕ್ಯ ವರ್ಣನೆ ಮಾಡಿದೆ. ಹೀಗೆ ಆಚಾರ್ಯರು ಕರ್ಮನಿರ್ಣಯದಲ್ಲಿ ಕೊಟ್ಟ ಅಭಿಪ್ರಾಯವನ್ನೇ ಆಧರಿಸಿ ಶೇಷಚಂದ್ರಿಕಾಚಾರ್ಯರಾದ ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಈ ಮಂತ್ರಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಅಲ್ಲಿ ಆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಮತ್ತು ಭಗವಂತರಾಯರ ವ್ಯಾಖ್ಯಾನದಲ್ಲಿ ಅನೇಕ ವೇದವಾಕ್ಯಗಳು ಕೂಡ ಕಂಡು ಬರುತ್ತವೆ. ನದಂವ ಓದತಿ ನಾಮ ಇತ್ಯಾದಿ ಕಡೆ ಪ್ರಾಣೋವೈ ನದಃ, ಪ್ರಾಣನನ್ನೇ ನದ ಅಂತ ಹೇಳಬೇಕು ಅಂತ ವೇದವಾಕ್ಯ ಕಂಡು ಬರ್ತದೆ. ಮುಂದೆ ಆಪೋವಾ ಓದತ್ಯ ಯಾಹ ದಿವ್ಯಾಹ ತಾಹೀದಂ ಸರ್ವಂ ಮುಂದನತ್ಯಾಪೋವಾ ಓದತ್ಯ ಯಾ ಮುಖ್ಯಾಸ್ತಾಹೀದಂ ಸರ್ವಂ ಅನ್ನಾದ್ಯ ಮುಂದಂತಿ. ಇದು ಕೂಡ ಐತರೇಯ ಆರಣ್ಯಕದ್ದೆ. ನೀರನ್ನೇ ಓದತಿಗಳು ಅಂತ ಹೇಳಬೇಕು. ಅವು ಈ ಎಲ್ಲವನ್ನೂ ಒದ್ದೆ ಮಾಡ್ತವೆ. ಆ ನೀರು ಅನ್ನೋ ಶಬ್ದಕ್ಕೆ ನೀರು ಅಂತೂ ಅರ್ಥ ಆಗಬಹುದು, ವೇದ ಅಂತನೂ ಅರ್ಥ ಆಗಬಹುದು. ಪುರುಷೋವೈ ನದಃ ಎಂಬುದಾಗಿ ಆ ಪ್ರಾಣನನ್ನ ನದ ಎಂಬ ಶಬ್ದದಿಂದ ಅಲ್ಲಿ ಕರೆದಿದ್ದಾರೆ. ಆಪಹ ಎಂಬ ಶಬ್ದಕ್ಕೆ ವೇದ ಅಂತ ಅರ್ಥ ಇರುವುದು ಛಾಂದೋಗ್ಯ ಭಾಷ್ಯದ 3ನೇ ಅಧ್ಯಾಯದಲ್ಲಿ ವೇದವಾಚಃ ಸುರೈಃಪೇಯಾಃ ಭೋಗ್ಯತ್ವಾದ್ ಆಪಹೀರಿತಾಃ. ವೇದವಾಕ್ಯಗಳನ್ನು ಸುರರು ದೇವತೆಗಳು ಪಾನ ಮಾಡುವುದರಿಂದ, ಚೆನ್ನಾಗಿ ಪಾನ ಮಾಡುವುದರಿಂದ ಅವುಗಳಿಗೆ ಆಪ ಅಂತ ಹೇಳ್ತಾರೆ, ಆಪಹ ಅಂತ ಹೇಳ್ತಾರೆ. ವೇದಪಾನಂ ವಿಚಾರಶ್ಚ ಶ್ರವಣಂ ಪಾಠೇಯವಚ. ವೇದಪಾನ ಅಂದ್ರೆ ಬೇರೆ ಏನಲ್ಲ, ಶ್ರವಣ ಮಾಡುವುದು ಮತ್ತೆ ಪಠನ ಮಾಡುವುದೇ, ಮತ್ತೆ ವಿಚಾರ ಮಾಡುವುದು, ಅದರ ಅರ್ಥವನ್ನು ವಿಚಾರ ಮಾಡುವುದೇ. ಹೀಗದಕ್ಕೆ ವೇದಗಳಿಗೆ ಆಪಹ ಅಂತ ಹೇಳ್ತಾರೆ. ಆಪೋವಾವಧೇನವಃ ತಾಹಿ ಇದಂ ಸರ್ವಂ ಧಿನ್ವಂತಿ. ಇದು ಕೂಡ ಐತರೇಯ ಆರಣ್ಯಕದ ಮಾತೆ. ಧೇನು ಅಂದ್ರೆ ಯಾವುದು? ಆಪಗಳನ್ನೇ ಧೇನು ಅಂತ ಹೇಳ್ತಾರೆ. ಹಾಗಾದ್ರೆ ನೀರನ್ನೇ ಧೇನು ಅಂತ ಹೇಳ್ತಾರೆ, ಅದಲ್ಲ. ಆಪ ಅಂದ್ರೆ ವೇದಗಳು ಅಂತಾನೆ ಅರ್ಥ. ಆಪೋವ ಅಗ್ನ್ಯಾಹ ಯಾ ಅಗ್ನೇಹೇ ಧೂಮಾಹ ಜಾಯಂತೆ ಇದು ಶ್ರುತೇ. ಅಗ್ನಿ ಅನ್ನೋ ಶಬ್ದದಿಂದ ಕೂಡ ಈ ವೇದವಾಕ್ಯದಲ್ಲಿ ಹೇಳಿರುವುದು ಆಪಗಳನ್ನೇ, ಅಂದ್ರೆ ನೀರನ್ನು ಹೇಳಿದ್ದಾರೆ, ವೇದವನ್ನು ಕೂಡ ಹೇಳಿದ್ದಾರೆ. ಏಕೆಂದರೆ ಈ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ನೀರೆಲ್ಲ ಬಿಸಿಲಿಗೆ ಆವಿಯಾಗಿ ಅದು ಧೂಮ ರೂಪದಲ್ಲಿ ಇರ್ತದೆ, ಹೊಗೆಯ ರೂಪದಲ್ಲಿ, ಮೋಡದ ರೂಪದಲ್ಲಿ ಇರ್ತದೆ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಆಪೋ ವಾ ಅಗ್ನ್ಯಾಹ ಯಾಹ ಶಿಷ್ಣಾತ್ ಪ್ರಸರ್ಜಂತೆ. ಈ ನೀರು ಇದು ಎಂದು ಕೂಡ ನಾಶ ಆಗದೇ ಇರುವಂಥದ್ದು ಅಂತ ಬಂತಲ್ಲ. ಯಾಕೆಂದ್ರೆ ನೀರು ಅಂದ್ರೆ ವೇದ, ಅದು ನಾಶ ಆಗೋದಿಲ್ಲ. ಗೋವು ಅಂತ ಅರ್ಥ ಇಟ್ಕೊಂಡಾಗ ಗೋವುಗಳನ್ನು ಕೊಲ್ಲಬಾರದು. ನೀರು ಅಂದ್ರೆ ವಾಟರ್ ಅಂತ ಅರ್ಥನೇ ಇಟ್ಕೊಂಡಾಗ ಆ ನೀರು ಎಂದು ನಾಶ ಆಗೋದಿಲ್ಲ, ಒಂದಲ್ಲ ಒಂದು ರೂಪದಿಂದ ಇರ್ತದೆ. ಅದು ರೇತಸ್ಸಿನ ರೂಪದಿಂದ ಇರುವುದಾದ್ರೆ ರೇತೋ ರೂಪೇಣ ಪರಿಣಾಮೇನ ಬಹಿರ್ವನಿತಾದೋ ನಿರ್ಗಮನ ದರ್ಶನಾತ್ ಅಜರತ್ವಂ ಯುಕ್ತಂ. ಅದು ಆ ರೇತಸ್ ಎಂಬುದು ಪುರುಷನ ದೇಹದಿಂದ ಹೊರಗೆ ಬಂದು, ಪುರುಷನ ಶಿಷ್ಣದಿಂದ ಹೊರಗೆ ಬಂದು ಸ್ತ್ರೀ ಗರ್ಭವನ್ನು, ವನಿತಾದಿ ಗರ್ಭವನ್ನು ಪ್ರವೇಶ ಮಾಡಿ ಅವಳಲ್ಲಿ ಒಂದು ಸಂತಾನದ ರೂಪದಿಂದ ಮುಂದುವರೆದು ಆ ಒಂದು ಸಂತಾನ ಏನು ಹುಟ್ಟುತ್ತದೆ, ಆ ಸಂತಾನ ಮತ್ತೊಂದು ಸಂತಾನಕ್ಕೆ ಕಾರಣ ಆಗ್ತದೆ. ಹೀಗೆ ರೇತಸ್ಸು ಕೂಡ ಯಾವತ್ತೂ ನಾಶ ಆಗದೇ ಇರುವಂಥದ್ದು ಅಂತ ಅದರ ತಾತ್ಪರ್ಯ. ಇವನ್ನೆಲ್ಲ ಐತರೇಯ ಆರಣ್ಯಕದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಕೆಲವು ಭಾಗಗಳನ್ನ, ಐತರೇಯ ಆರಣ್ಯಕದ ಕೆಲವು ಭಾಗಗಳನ್ನು ಹಿಂದೆ ಹೇಳಿದ್ದೆ, ಕೆಲವನ್ನು ಹೇಳಿದ್ದಿಲ್ಲ. ಅದಕ್ಕಾಗಿ ಅದನ್ನ ಇಲ್ಲಿ ಹೇಳಬೇಕಾಯಿತು. ಆಪೋವಾವಧೇನವಃ ತಾಹಿ ಇದಂ ಸರ್ವಂ ಧಿನ್ವಂತಿ. ಈ ಜಗತ್ತೆಲ್ಲವನ್ನು ಪೋಷಿಸುವುದು ಈ ಆಪಗಳು, ಅರ್ಥಾತ್ ಧೇನುಗಳು, ವೇದಗಳು ಮತ್ತೆ ನೀರುಗಳೇ. ವೇದವಾಚಾಂ ಪ್ರಸಿದ್ಧಾನಾಂ ಗವಾಂವಾ ಅಂತ ಹೀಗರ್ಥ. ಇಶುದ್ಧಸೀತಿ ಯದಾಹ ಪತೀಯಸೀತಿ ತದೇವಾಹ. ಇಶುದ್ಧಸಿ ಅಂದ್ರೂ ನೀನು ಆ ಪ್ರಾಣನಿಗೆ ಒಡೆಯನಾಗಿರುವೆ ಅಂತನೂ ಒಂದೇ ಅರ್ಥ. ಇಶವಃ ಧೀಯಂತೆ ಅಸ್ಮಿನ್. ಇಶು ಅಂದ್ರೆ ಬಾಣ, ಬಾಣಗಳು ಬತ್ತಳಿಕೆಯಲ್ಲಿರ್ತವೆ. ಹಾಗಾಗಿ ಇಶುಧಿ
ಅಂದ್ರೆ ಬತ್ತಳಿಕೆ. ಆ ಬತ್ತಳಿಕೆ ಹೇಗೆ ಬಾಣಕ್ಕೆ ಆಶ್ರಯನೋ ಹಾಗೆ ಈ ವೇದಗಳಿಗೆ ಆಶ್ರಯ ನೀನಾಗಿರುವಿ, ಮತ್ತೆ ಪ್ರಾಣನಿಗೂ ಚತುರ್ಮುಖನಿಗೂ ನೀನು ಆಶ್ರಯನಾಗಿದ್ದಿ ಅಂತ ಭಗವಂತನ ಸ್ತೋತ್ರ ಅದು. ವಿಶುದ್ಧಸೀತಿ ಯದಾಹ ಪತೀಯಸಿ, ಅವನಿಗೆ ಒಡೆಯನಾಗಿರುವೆ ಅಂತ ಅದರ ಅಭಿಪ್ರಾಯ. ಹೀಗೆ 8ನೇ ಮಂಡಲದಲ್ಲಿ ಬರುವಂತಹ ಈ ನದಂಬಬೋಧತೀನಾಂ ನದನ್ಯೋ ಯುವತೀನಾಂ ಪತಿಂಬೋ ಅಜ್ಞಾನಾಂ ಧೇನುನಾಂ ವಿಶುದ್ಧಿಸಿ ಅನ್ನುವ ಮಂತ್ರ 10ನೇ ಮಂಡಲದ 3ನೇ ಮಂಡಲದ ಇತ್ಯಾದಿ ಕಡೆಗೆ ಬೇರೆ ಬೇರೆ ಕಡೆ ಬರುವಂತಹ ಮಂತ್ರಗಳ ಜೊತೆ ಸೇರಿಕೊಂಡು ಬೃಹತಿ ರೂಪವನ್ನ ತಾಳಿ ಈ 50 ಬೃಹತಿ ಮಂತ್ರಗಳಿಗೆ ಕಾರಣ ಆಗಿತ್ತು. ಅದನ್ನ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಈ 8ನೇ ಮಂಡಲದ ಮಂತ್ರವನ್ನ. ಆದರೆ ಉಳಿದ ತಜಿದಾಸ ಭುವನೇಶು ಜ್ಯೇಷ್ಠಂ ಇತ್ಯಾದಿಗಳನ್ನ ಆಚಾರ್ಯರು ವ್ಯಾಖ್ಯಾನ ಮಾಡಿಲ್ಲ. ಅದಕ್ಕಾಗಿ ಆಚಾರ್ಯ ಯಾವುದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನೇ ಅನುಸರಿಸಿ ಯಾವ ಉಳಿದ ಟಿಪ್ಪಣಿಕಾರರು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ ಹಿಂದೆ ಹೇಳಿದ ಕೆಲವು ಅಂಶಗಳ ಜೊತೆಗೆ ಅಂಶಗಳನ್ನ ಮನನ ಮಾಡಿಕೊಂಡಂತಾಯ್ತು, ಮತ್ತೆ ಕೆಲವು ಹೊಸ ವಿಷಯಗಳನ್ನ ನೋಡಿಕೊಂಡಂತಾಯ್ತು ಕೂಡ. ಅದೆಲ್ಲವನ್ನೂ ಕೂಡ ಇಲ್ಲಿಗೆ ನೋಡಿ ಮುಗಿಸಿದ್ದೇವೆ. ಇನ್ನು ಮುಂದೆ ನೋಡಬೇಕಾದಂತಹ ವಿಶ್ವಕರ್ಮ ಮೊದಲಾದ ನಾಮಗಳು ಇನ್ನ ಮುಂದಿನ ಭಾಗದಲ್ಲಿ ನಮ್ಮ ಶ್ರವಣಕ್ಕೆ ಬರ್ತವೆ. ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.